ನೆನಪಿಟ್ಟುಕೋ, ನೀನು ಯಾವಾಗಲೂ ಸಹದಿಂದ ತಿರುಗುವುದಿದ್ದರೆ ಈ ಪ್ರಪಂಚವೇ ನಿನ್ನ ಸ್ನೇಹ ಬಯಸುತ್ತದೆ. ಯಾವಾಗಲೂ ಕಲಸಿಯ ನಿದ್ದೆಯಲ್ಲಿದ್ದರೆ ನಿನ್ನ ನೋಡಿ ಹಾಸಿಗೆಯು ಸಹಾಯಪಡುತ್ತದೆ. ಮೇಲೆ ಕಾಣುವ ಅಲಂಕಾರಕ್ಕಿಂತ ಒಳಗಿನ ಗುಣವೇ ಅಮೂಲ್ಯ. ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಎಷ್ಟೋ ಮೌಲ್ಯವಾದದ್ದು. ಪಟ್ಟು ತಿಂದ ಕಲ್ಲು ಒಂದು ಸುಂದರ ವಿಗ್ರಹವಾಗಿ ಬದಲಾಗುತ್ತದೆ, ಆದರೆ ಪಟ್ಟುಕೊಟ್ಟ ಸುತ್ತಿಗೆ ಮಾತ್ರ ಯಾವತ್ತೂ ಸುತ್ತಿಗೆಯಾಗೇ ಇದ್ದುಬಿಡುತ್ತದೆ. ಪೆಟ್ಟು ತಿಂದವನು ನೋವಿನ ಬೆಲೆ ಅರಿತುಕೊಂಡವನು ಮಾನವನಾಗುತ್ತಾನೆ. ಇತರರಿಗೆ ನೋವು ಕೊಟ್ಟವನು ಯಾವತ್ತಿಗೂ ಅದರಲ್ಲಿಯೇ ಇದ್ದುಬಿಡುತ್ತಾನೆ. ನಮ್ಮೊಂದಿಗೆ ಅವಸರ ಇರುವವರೆಗೂ ನಮ್ಮವರೆಂದು ಗಿಟ್ಟಿಸುತ್ತಾರೆ. ಅವಸರ ತೀರಿದ ಮೇಲೆ ಅಪರಿಚಿತರಂತೆ ಪ್ರವರ್ತಿಸುತ್ತಾರೆ. ನಿಮ್ಮಿಂದ ಅಲ್ಲ, ಅವಶ್ಯಕತೆಗಳಿಗೆ ಅನುಗುಣವಾಗಿ ಬಂಧನಗಳು ಬಂದಿಯಾಗಿವೆ ಎಂಬುದು ಪಟ್ಟು ಸತ್ಯ. ಯಾವುದಾರ ನಿನ್ನ ಒಳ್ಳೆಯತನವನ್ನು ನೋಡಿ ನಿನ್ನ ಜೊತೆ ಇರುವವರೋ, ಹಾಗೆ ನಿನ್ನಲ್ಲಿ ದೋಷಗಳನ್ನು ನೋಡಿ ಕೂಡ ನಿನ್ನ ಜೊತೆಯಲ್ಲಿ ಇರಲು ಇಚ್ಛಿಸುವರೋ ಅವರೇ ನಿಜವಾದ ಅಪರು. ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ಹಣ ಸಂಪಾದನೆಯಲ್ಲಿ ಮುಳುಗಿರುವ ಮನುಷ್ಯನಿಗೆ ಈ ಲೋಕದ ಜೊತೆ ಸಂಬಂಧವಿರುವುದಿಲ್ಲ. ಬಂಧನಗಳು, ಬಾಂಧವ್ಯ, ಕಾಮ, ಪ್ರೇಮ ಇದು ಯಾವುದರ ಬಗ್ಗೆಯೂ ಅರಿವೇ ಇಲ್ಲ. ಕೊನೆಗೆ ತನ್ನ ಆರೋಗ್ಯದ ಬಗ್ಗೆಯೂ ಕೂಡ. ಜೀವನಕ್ಕೆ ಹಣ ಅವಶ್ಯಕ, ಆದರೆ ಹಣ ಬೆಳೆಸುವುದೇ ಜೀವನವಲ್ಲ. ಸಿಂಹವನ್ನು ಯಾರೂ ಆಹ್ವಾನಿಸಿ ಅಡಿಕೆ ರಾಜನನ್ನು ಮಾಡುವುದಿಲ್ಲ. ಅದಕ್ಕಿರುವ ಶಕ್ತಿ, ಸಾಮರ್ಥ್ಯ ಮತ್ತು ಗಂಭೀರತೆಯೇ ಆ ಸ್ಥಾನವನ್ನು ತಂದುಕೊಡುತ್ತದೆ. ಹಾಗೆ ಮನುಷ್ಯನಿಗೂ ಸಹ. ಸಮುದ್ರದ ಅಲೆಗಳು ಮತ್ತು ಕೆಲವು ಜನಗಳ ಕನಸುಗಳು ಎರಡೂ ಒಂದೇ. ಅಲೆಗಳು ದಡ ಸೇರಿದ ಹಾಗೆ ಸೇರಿ ಮತ್ತೆ ಹಿಂದಿರುಗಿ ಹೋಗುತ್ತವೆ. ಹಾಗೆ ಕನಸುಗಳು ನನಸಾಗದ ಹಾಗೆ ಕಂಡು ಕನಸಾಗಿಯೇ ಉಳಿಯುತ್ತವೆ. ಜೀವನದಲ್ಲಿ ದೃಢ ನಿಶ್ಚಯವಿದ್ದರೆ ಕೆಲವೊಂದು ಸಮಸ್ಯೆಗಳಿಗೆ ಮುಕ್ತಾಯ ಕಲ್ಪಿಸಬಹುದು. ಪ್ರತಿ ಕಣ್ಣುಗಳು ನಮ್ಮ ಏಳಿಗೆಯನ್ನು ನೋಡಲು ಬಯಸುತ್ತವೆ ಎಂದು ತಿಳಿದುಕೊಳ್ಳಬೇಡ. ಕೆಲವು ಕಣ್ಣುಗಳು ನಮ್ಮ ಪತನ ಮತ್ತು ನಾಶವನ್ನು ಆಶಿಸುತ್ತವೆ. ಜಾಗ್ರತೆಯಿಂದ ಇರಿ. ಪ್ರತಿಯೊಂದು ನನಗಿಷ್ಟವಾದ ರೀತಿಯಲ್ಲೇ ಇರಬೇಕು ಮತ್ತು ನಾನು ಹೇಳಿದ್ದೇ ಕೇಳಬೇಕು ಅಂತ ತಿಳಿದುಕೊಳ್ಳುವುದೇ ಮೂರ್ಖತನ. ಇತರರ ಮನಸ್ಸು ಮತ್ತು ಮಾತುಗಳನ್ನು ಅರ್ಥ ಮಾಡಿಕೊಂಡರೆ ಇಬ್ಬರ ನಡುವಿನ ಬಾಂಧವ್ಯ ಉನ್ನತವಾಗಿರುತ್ತದೆ. ಯಾವತ್ತಾದರೂ ಗಮನಿಸಿದ್ದೀರಾ? ಕಷ್ಟವಾದರೆ ದೊಡ್ಡ ತಪ್ಪು ಕೂಡ ಚಿಕ್ಕದಾಗೇ ಕಾಣುತ್ತದೆ. ಕಷ್ಟವಿಲ್ಲದಿದ್ದರೆ ಚಿಕ್ಕ ತಪ್ಪು ಕೂಡ ದೊಡ್ಡದಾಗೇ ಕಾಣುತ್ತದೆ ಎಂದು. ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಮರೆಯಬೇಡಿ. ಕಷ್ಟದಲ್ಲಿ ನಿನ್ನ ಜೊತೆ ಇದ್ದವನು, ಕಷ್ಟದಲ್ಲಿ ನಿನ್ನ ಜೊತೆ ತೊರೆದವನು, ಮುಖ್ಯವಾಗಿ ಕಷ್ಟಕ್ಕೆ ನಿನ್ನನ್ನು ದೂಡಿದವನು. ಆಸೆಗೆ ಅಂತ್ಯ ಇರುವುದಿಲ್ಲ, ಹಾಗೆ ಹಣಕ್ಕೆ ಪದ್ಧತಿ ಇರುವುದಿಲ್ಲ. ಈ ಎರಡರ ಹಿಂದೆ ಓಡುವವನಿಗೆ ಮನಃಶಾಂತಿ ಇರುವುದಿಲ್ಲ. ಜೀವನವನ್ನು ಅರ್ಥ ಮಾಡಿಕೊಂಡವರು ಹೆಚ್ಚಾಗಿ ಒಂಟಿಯಾಗಿರಲು ಬಯಸುತ್ತಾರೆ. ಏಕೆಂದರೆ ನಾವು ಈ ಪ್ರಪಂಚಕ್ಕೆ ಒಂಟಿಯಾಗಿಯೇ ಬಂದಿರುವುದು ಮತ್ತು ಒಂಟಿಯಾಗಿಯೇ ಹೋಗುವರು ಎಂದು ಅರ್ಥ ಮಾಡಿಕೊಂಡಿರುವುದು.